ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಸದ್ಯ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಒಂದು ಕಡೆ ಈ ಸುದ್ದಿಯನ್ನು ಪ್ರಸಾರ ಮಾಡಲಿಕ್ಕೆ ಮಾಧ್ಯಮಗಳಿಗೆ ಒಂದು ಸೆನ್ಸೇಷನಲ್ ನ್ಯೂಸ್ ಆದರೆ, ಭಾಳಷ್ಟು ಕಡೆ ಇದು ಒಂದು ಎಂಟರ್ಟೈನ್ಮೆಂಟ್ ನ್ಯೂಸ್ ಆಗೂ ಕೂಡ ಬಿತ್ತರವಾಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ 2000ಕ್ಕಿಂತ ಅಧಿಕ ವಿಡಿಯೋಗಳನ್ನು, ಅದು ಕಳೆದ 5 ವರ್ಷಗಳಲ್ಲಿ, ಹಾಗಾದರೆ ಆ ವ್ಯಕ್ತಿ ಸಂಸದನಾಗಿ ಬೇರೆ ಏನು ಕೆಲಸಗಳನ್ನು ಮಾಡಲೇ ಇಲ್ವಾ? ದಿನಕ್ಕೆ ಒಬ್ಬರಂತೆ ಅಂದರೂ ಅದು ಲೆಕ್ಕ ಹೇಗೆ ಅನ್ನೋ ಕೆಲವೊಂದು ಕನ್ಫ್ಯೂಷನ್ಸ್ಗಳನ್ನು ಕೂತು ಹಳ್ಳಿ ಕಟ್ಟೆಗಳಲ್ಲಿ ಮನೆಗಳಲ್ಲಿ ಚರ್ಚೆ ಮಾಡ್ತಾ ಇರೋದು ವಿಪರ್ಯಾಸ ಅನಿಸುತ್ತೆ. ಜೊತೆಗೆ ನಗೆ ಪಾಟ್ಲಿಗೆ ಈಡು ಮಾಡುತ್ತೆ. ಬಟ್ ಆದರೆ ನಾನು ಸತ್ತಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅನ್ನೋ ಒಂದು ಗಾದೆ ಇದೆ. ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಹೋಗಿರೋದೀಗ ಜರ್ಮನಿಗೆ. ಬಟ್ ಆದರೆ ಅವರು ರಿಟರ್ನ್ ಟಿಕೆಟ್ ಮಾಡಿರೋದು 15ನೇ ತಾರೀಕುವರೆಗೂ. ಆದರೆ ಅವರು ಕೇಳಿರ್ತಕ್ಕಂಥ ಕಾಲಾವಧಿ ಕೇವಲ 7 ದಿನಗಳ ಕಾಲ. ಹಾಗಾದರೆ SIT ತನಿಖೆಯ ವರದಿಗೂ ಕೂಡ ಅವ್ರು ರಿಯಾಕ್ಟ್ ಮಾಡಿರೋದು, ನಾನು ಇನ್ನು 7 ದಿನ ಟೈಮ್ ಕೊಡಿ ವಾಪಸ್ ಬರ್ತೀನಿ ಅಂತ. ಬಟ್ ಆದರೆ ರಿಟರ್ನ್ ಟಿಕೆಟ್ ಇರೋದು 15ನೇ ತಾರೀಕು. ಅವ್ರು ಯಾವಾಗ ಬರ್ತಾರೆ ಅನ್ನೋ ಒಂದಿಷ್ಟು ಗೊಂದಲಗಳಂತೂ ಈಗಲೂ ಕೂಡ ಇದೆ. ಬಟ್ ಆದರೆ ಯಾರ್ಯಾರು ಈಗಲೂ ಕೂಡ ವೀಡಿಯೋಗಳನ್ನು ಶೇರ್ ಮಾಡ್ಕೋತಾ ಇದ್ದೀರಾ, ಯಾರ್ಯಾರು ವೀಡಿಯೋಗಳನ್ನು ಶೇರ್ ಮಾಡಿಸ್ಕೋತಾ ಇದ್ದೀರಾ ಬೇರೆಯವ್ರ ಕಡೆಯಿಂದ ಕಳಿಸ್ಕೊಳ್ಳಿ ಅಂತ, ಅವರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕಾದ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಇದು ಹಾಸನದಲ್ಲಿ ಈ ವಿಡಿಯೋಗಳು ಶೇರ್ ಆಗಿದ್ದೇ ಇದೆಯಲ್ಲ, ಒಂದು ಟ್ರ್ಯಾಕ್ ರೆಕಾರ್ಡ್ ಏನಿದೆ, ಈ ಪೆನ್ ಡ್ರೈವ್ ಸಾಗಿದ ಹಾದಿ, ಅದು ಬಹಳಷ್ಟು ಕುತೂಹಲವನ್ನು ಮೂಡಿಸುತ್ತೆ. ಯಾಕೆ ಅಂದರೆ, ಹಾಸನದ ಬಸ್ ಸ್ಟಾಪ್ಗಳಲ್ಲೂ ಪೆನ್ ಡ್ರೈವ್ಗಳು ಸಿಕ್ಕಿತ್ತಂತೆ, ಹಾಸನದ ಯಾವುದೋ ಬಸ್ ಒಳಗೆ ಕೂತ್ಕೊಂಡ್ರೂ ಸಿಗ್ತಾ ಇತ್ತಂತೆ, ಶೌಚಾಲಯಗಳಲ್ಲೂ ಕೂಡ ಪೆನ್ ಡ್ರೈವ್ಗಳು ಬಿದ್ದಿತ್ತಂತೆ. ಹೀಗೆ ಬರೋಬ್ಬರಿ 2000ಕ್ಕಿಂತ ಅಧಿಕ ಪೆನ್ ಡ್ರೈವ್ಗಳನ್ನು ಈ ಥರ ರೆಡಿ ಮಾಡಿ ಇದರಲ್ಲಿ ಒಂದು ದೊಡ್ಡ ಜಾಲವೇ ಇದೆ. ಹಾಗಾಗಿ ಇವು ಎಲ್ಲ ಮನೆಗಳನ್ನು ತಲುಪಿತ್ತು ಅನ್ನೋ ಮಾತುಗಳು ಕೂಡ ಹಾಸನದ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ಕೇಳಿ ಬರ್ತಾ ಇರೋ ಮಾತು. ಬಟ್ ಏನೇ ಇರಲಿ, ಈಗ ಸದ್ಯ SIT ತನಿಖೆ ಆರಂಭವಾಗಿದೆ. ಒಂದು ಕಡೆ ಇದೇ ಪ್ರಜ್ವಲ್ ರೇವಣ್ಣ ಅವರು, ನಾನು ಇನ್ನು 7 ದಿನಗಳ ಕಾಲಾವಕಾಶ ಕೊಡಿ ಅಂದರೆ ನೋಟಿಸ್ ಕೊಟ್ಟಿರ್ತಕ್ಕಂಥ HD ರೇವಣ್ಣ ಅವರು ಇನ್ನೂ ಕೂಡ SIT ತನಿಖೆಗೆ ಹಾಜರಾಗದೆ ಹಾಸನ, ಬೆಂಗಳೂರು ಹೀಗೆ ಟೆಂಪಲ್ ರನ್ ಈ ರೀತಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಸದ್ಯ ಏನೆಲ್ಲ ಆಗ್ಬೋದು? ಹಾಗಾದರೆ ಈಗಿನ ಸದ್ಯದ ಅಪ್ಡೇಟ್ಸ್ನ ನಾನು ಕೊಡಲೇಬೇಕು. ಏನು ಅಂದರೆ, ಈಗ ಈ ಪ್ರಜ್ವಲ್ ರೇವಣ್ಣ ಅವರು ಏನಾದರೂ ತನಿಖೆಗೆ ಬಂದರೆ ಅವ್ರನ್ನ ತನಿಖೆಗೆ ಕೈಗೊಂಡು, ಬಟ್ ಅದರಲ್ಲಿರ್ತಕ್ಕಂಥ ವಾಯ್ಸ್ ಏನಿದೆಯಲ್ಲ, ಆ ವಾಯ್ಸ್ಗೂ ಇಲ್ಲಿಯವರೆಗೂ ಅವ್ರು ಭಾಷಣಗಳನ್ನು ಮಾಡಿದಾಗ ಅಥವಾ ಜನರ ಮುಂದೆ ಮಾತನಾಡಿಕೊಂಡಾಗ ಆ ವಾಯ್ಸ್ಗಳ ರೆಕಾರ್ಡ್ ಏನಿರುತ್ತೆ ಅದಕ್ಕೂ ಮ್ಯಾಚ್ಗಳು ಮಾಡಿ ನೋಡ್ತಾರೆ. ಇದೇ FSL ವರದಿ ಪ್ರೋಸೆಸ್ ಆಗೋದು. ಜೊತೆಗೆ ಮೆಡಿಕಲ್ ಚೆಕಪ್ನೂ ಕೂಡ ಮಾಡಿಸ್ಬೋದು ಪ್ರಜ್ವಲ್ ರೇವಣ್ಣ ಅವರಿಗೆ. ಹಾಗೆ ಆ ವಿಡಿಯೋಗಳಲ್ಲಿ ಕೆಲವೊಬ್ಬ ಸಂತ್ರಸ್ತೆಯರ ವಾಯ್ಸ್ ಕೂಡ ಕೇಳಿಬರುತ್ತೆ. ಹಾಗಾದರೆ ಅದು ಕೂಡ ಅವರೇನಾ ಅಂತ ಸಂತ್ರಸ್ತೆಯರ ವಾಯ್ಸ್ಗೂ ಮತ್ತು ಆ ವಿಡಿಯೋಗಳಲ್ಲಿರ್ತಕ್ಕಂಥ ವಾಯ್ಸ್ಗೂ ಮ್ಯಾಚಪ್ ಮಾಡಿ ನೋಡಲಾಗುತ್ತೆ. ಜೊತೆಗೆ ಈ ವಿಡಿಯೋಗಳು ಒಂದು ಮದರ್ ಡಿವೈಸ್ ಅಂತೂ ಅವ್ರು ಮಾಡಿ ಇಟ್ಕೊಳ್ಳೇಬೇಕಿತ್ತು. ಮನೆಯಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲೋ ಎಲ್ಲೋ ಆ ಮದರ್ ಡಿವೈಸ್ನೂ ಕೂಡ ಕಲೆಕ್ಟ್ ಮಾಡ್ಕೊಳ್ಬೋದು. ಆ ಮದರ್ ಡಿವೈಸ್ನೂ ಕೂಡ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಇದಿಷ್ಟು ಪ್ರೋಸೆಸ್. ಬಟ್ ಆದರೆ ಈ SIT ತನಿಖೆ ಇನ್ನೊಂದಿಷ್ಟು ತೀವ್ರಗತಿಯಲ್ಲಿ ಸಾಗಲಿಕ್ಕೆ ಸಪೋರ್ಟ್ ಮಾಡದೇ ಇರೋದು ಪ್ರಜ್ವಲ್ ರೇವಣ್ಣ ಅವರು ಮತ್ತು HD ರೇವಣ್ಣ ಅವರು. ಬಟ್ ಈಗ ಬಹಳಷ್ಟು ತನಿಖಾ ತಂಡಗಳಾಗಿರ್ಬೋದು ಅಥವಾ ನುರಿತ ತಜ್ಞರಾಗಿರ್ಬೋದು, ಅವರೆಲ್ಲ ಮಾತನಾಡೋ ರೀತಿ ಇದೆಯಲ್ಲ, ಅವನ್ನೆಲ್ಲ ಕೇಳಿದಾಗ ಬಹಳಷ್ಟು ಮನಸ್ಸಿಗೆ ನೋವಾಗುತ್ತೆ. ಒಬ್ಬ ವ್ಯಕ್ತಿ ಡೆಡ್ ಬಾಡಿಗಳ ಜೊತೆ ಸೆಕ್ಸ್ ಮಾಡಿರೋ ಪ್ರಕರಣಗಳನ್ನು ಕೂಡ ಕೇಳಿದ್ದೀವಿ, ಅಥವಾ ಹೊಲ ಗದ್ದೆಗಳಿಗೆ ನುಗ್ಗಿ ಅತ್ಯಾಚಾರ ಮಾಡಿರೋ ಸೈಕೋ ಶಂಕರ್ನಂತಹ ಘಟನೆಗಳು ಕೂಡ ನಮಗೆ ನೆನಪಿಗೆ ಬರುತ್ತೆ. ನಾನು ಆರಂಭದಲ್ಲೇ ಹೇಳಿದೆ, ನಿತ್ಯಾನಂದ ಈಸ್ ಬೆಟರ್ ದ್ಯಾನ್ ಪ್ರಜ್ವಲ್ ಅಂತ, ಉಮೇಶ್ ರೆಡ್ಡಿ ಈಸ್ ಬೆಟರ್ ದ್ಯಾನ್ ಪ್ರಜ್ವಲ್ ಅಂತ ಮಾತುಗಳನ್ನು ಆಡ್ಕೊಳ್ತಾ ಇದ್ದಾರೆ ಅಂತ. ಈ ಕಾಮ ಕೇಳಿ ಇದೆಯಲ್ಲ, ಇದು ಯಾವ ಥರ? ಇದು ಬೇರೆಯವ್ರು ಯಾರೋ ಹನಿ ಟ್ರ್ಯಾಪ್ ಮಾಡಿದ್ರೆ ಓಕೆ, ರಮೇಶ್ ಜಾರಕಿಹೊಳಿ ಅವರು ಯಾರೋ ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕು ಪ್ಲ್ಯಾಂಡ್ ಮಾಡಿ ಅವ್ರು ಸಿಗಾಕೊಂಡಿದ್ದು. ಬಟ್ ಅದೇ ರೀತಿಯಾಗಿ ಅನೇಕರು ಇದೇ ರೀತಿಯಾದಂಥ ಸೆಲ್ಫ್ ಟ್ರ್ಯಾಪಿಂಗ್ನಲ್ಲಿ ಬಲೆಗೆ ಬಿದ್ದಿದ್ದಾರೆ. ಅವರು ಮಾನ ಮರ್ಯಾದೆಗಳು ಬೀದಿಗೆ ಬಂದಿದೆ, ಇವೆಲ್ಲ ಒಂದು ಕಡೆ. ಬಟ್ ಆದರೆ ಇದ್ಯಾವ ಥರ? ಇದು ನಾನು ಆರಂಭದಲ್ಲಿ ಹೇಳಿದ್ದು ಸೆಲ್ಫ್ ಟ್ರ್ಯಾಪಿಂಗ್ ಅಂತ. ಬೇರೆ ಯಾರೋ ಹನಿ ಟ್ರ್ಯಾಪ್ ಮಾಡಿದ್ರೆ ಓಕೆ, ಅವರೇ ಸೆಲ್ಫ್ ಟ್ರ್ಯಾಪಿಂಗ್ ಮಾಡ್ಕೊಳ್ಳೋದು ಅಂದರೆ ಅವರೇ ವಿಡಿಯೋಗಳನ್ನು ಮಾಡಿಕೊಂಡು ಅವರೇ ಈ ರೀತಿಯಾಗಿ ಮಾಡೋದಿದೆಯಲ್ಲ, ಇದಕ್ಕೆ ನಾವು ಸೆಲ್ಫ್ ಟ್ರ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಯಾರೇ ವ್ಯಕ್ತಿ ಆಗಿರಲಿ, ಒಬ್ಬ ರಾಜಕೀಯ ಮುಖಂಡ ಅಥವಾ ರಾಜಕೀಯ ನಾಯಕ ಅಂತ ಹೇಳಿದ್ರೆ ಅವನಿಗೆ CID ತನಿಖೆ ಆಗ್ಬೋದು, ಅಥವಾ IT ದಾಳಿನೋ ಇವತ್ತೋ ನಾಳೆನೋ ಆಗ್ಬೋದು. ಯಾಕೆಂದರೆ ಒಂದು ದೊಡ್ಡ ಆಸ್ತಿವಂತರವರು, ದೊಡ್ಡ ರಿಚೆಸ್ಟ್ ಪರ್ಸನ್, ಕೋಟ್ಯಾನುಕೋಟಿ ಆಸ್ತಿನ ಹೊಂದಿದ್ದಾರೆ. ಇವತ್ತೆಲ್ಲ ನಾಳೆ ED ದಾಳಿ ಆಗ್ಬೋದು. ಅದು ಯಾವಾಗ ಅಂತ ಅಕಾಲಿಕ ದಾಳಿಗಳಾಗ್ಬೋದು, ಆಕಸ್ಮಿಕವಾಗಿ ದಾಳಿ ಆಗ್ಬೋದು. ಬಟ್ ಆದರೆ ಹಾಗೆ ಮಾಡಿದಾಗ ಮೊದಲು ED ಅಧಿಕಾರಿಗಳಾಗಿರಲಿ, IT ಅಧಿಕಾರಿಗಳಾಗಿರಲಿ, CID ಅಧಿಕಾರಿಗಳಾಗಿರಲಿ, SIT ಆಗಿರಲಿ, ವಾಟ್ ಎವರ್, ಮೊದಲು ವಶಪಡಿಸ್ಕೊಳ್ಳೋದೇ ಮೊಬೈಲ್ಗಳನ್ನು. ಹಾಗಾದರೆ ಮೊದಲೇ ಇದು ಅವ್ರಿಗೆ ಗೊತ್ತಿರಲಿಲ್ವಾ ಅಂತ ಇದೇ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇವತ್ತೆಲ್ಲ ನಾಳೆ ನಂದು ಏನಾದರೂ ಮೊಬೈಲ್ ವಶಪಡಿಸ್ಕೊಂಡ್ರೆ ಇಷ್ಟು
ಎಷ್ಟೊಂದು ವೀಡಿಯೋಸ್ಗಳು 2000ಕ್ಕಿಂತ ಅಧಿಕ ವೀಡಿಯೋಸ್ಗಳ ಮಾನಹರಣ ಆಗುತ್ತೆ, ಅಥವಾ ಅದರಲ್ಲಿರೋ ಹೆಣ್ಣು ಮಕ್ಕಳನ್ನು ಅವ್ರ ಮಾನವನ ಹರಾಜನ್ನು ನಾನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತೀನಲ್ಲ ಅಂತ ಇದು ಯಾವುದೂ ಕೂಡ ಭಯ ಇರಲಿಲ್ವಾ? ಇವೆಲ್ಲವೂ ಕೂಡ ಎಲ್ರಿಗೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಕ್ಕಂಥದ್ದು. ಜೊತೆಗೆ ವಿಡಿಯೋ ಕಾಲ್ ರೆಕಾರ್ಡನ್ನು ಕೂಡ ಆ ಕಡೆ ಇರತಕ್ಕಂಥ ಸಂತ್ರಸ್ತರ ಪರ್ಮಿಷನ್ ಇಲ್ಲದೆ ಮಾಡೋ ಹಾಗಿಲ್ಲ, ಅದು ಮಾಡಿದ್ದಾರೆ. ಈ ಕೇಸ್ಗಳಲ್ಲಿ ಕೂಡ ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅಂದರೆ ಓಕೆ, ಅವರೇನಾದರೂ ಸಂತ್ರಸ್ತರು ದೂರಿನಲ್ಲಿ ಸಲ್ಲಿಸಿದಾಗ ಮುಂದೆ ಬಂದು, ಬಟ್ ಈಗ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂದರೆ ಸಂತ್ರಸ್ತೆಯರದು. ಅವರು ಧೈರ್ಯ ಬರ್ತಾ ಇಲ್ಲ ಅಂತ ಅವರಿಗೆ ಕಾನೂನಿನ ಒಂದು ಎಲ್ಲ ಥರದ ರಕ್ಷಣೆ ಕೂಡ ಸಿಕ್ಕರೂ ಕೂಡ ಅವರು ಮುಂದೆ ಬಂದು ಇದ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಈ ಕೇಸ್ ತುಂಬ ದೊಡ್ಡ ಮಟ್ಟದ ಸ್ಟ್ಯಾಂಡ್ ಅಂತೂ ಆಗುತ್ತೆ. ಬಟ್ ಇವೆಲ್ಲವೂ ಕೂಡ ಸದ್ಯದ ಬೆಳವಣಿಗೆಗಳು. ನಾನು ಹೇಳಿದೆ ಹೇಗೆ SIT ತನಿಖೆ ಶುರುವಾಗುತ್ತೆ, ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬರಬೇಕು. ಬಟ್ ಈ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥ ಈ ಪ್ರಜ್ವಲ್ ರೇವಣ್ಣ ಅವ್ರ ಮನಸ್ಥಿತಿ, ಈ ಸೆಲ್ಫ್ ಟ್ರ್ಯಾಪಿಂಗ್, ಅವರೇ ಸೆಲ್ಫ್ ಟ್ರ್ಯಾಪ್ ಆಗಿರೋದು, ಈ ಥರದ ಕೆಟ್ಟ ಮನಸ್ಥಿತಿಗಳ ಬಗ್ಗೆ ಮಾತನಾಡಿದೆ. ಸದ್ಯಗೆ HD ರೇವಣ್ಣ ಅವರು ಬೇಗ ವಿಚಾರಣೆಗೆ ಹಾಜರಾಗಬೇಕು. ಅವರು ಹಾಸನ, ಬೆಂಗಳೂರು ಈ ಥರದ ಪೂಜೆ, ಹೋಮ, ಹವನ ಈ ಥರದ ರೌಂಡ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಜ್ಯೋತಿಷಿಗಳ ಸಲಹೆಗಳನ್ನು ತುಂಬ ನಂತರ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಅವರು ಪ್ರತಿಯೊಂದು ಕಾರ್ಯಗಳಿಗೂ, ಒಂದು ಕಾರ್ ತೊಗೋಬೇಕು ಅಂದರೂ ಅಷ್ಟೇ, ಒಂದು ಮನೆ ತೊಗೋಬೇಕು ಅಂದರೆ, ಒಂದು ಜಮೀನು ಖರೀದಿ ಮಾಡಬೇಕು ಅಂದರೆ ಅವರು ಜ್ಯೋತಿಷಿಗಳ ಮಾತುಗಳಿಲ್ಲದೆ ಮುಂದುವರಿಯೋದಿಲ್ಲ ಅನ್ನೋದು ಅವರ ಸ್ನೇಹಿತರುಗಳಿಗೂ ಗೊತ್ತಿದೆ. ನೀವು ಕೂಡ ರಾಜಕೀಯವಾಗಿ ಅವ್ರನ್ನ ಗಮನಿಸ್ಕೊತ ಬಂದಿದ್ದರೆ ಗೊತ್ತಿರುತ್ತೆ. ಹಾಗಾಗಿ ಅವ್ರ ಜ್ಯೋತಿಷಿಗಳು ಏನು ಹೇಳ್ತಾರೋ ಹಾಗೆ ಅವರು SIT ತನಿಖೆನ ಎದುರಿಸ್ತಾರಂತೆ. ಅವರು ಕೂಡ ಸಮಯವನ್ನು ಯಾವ ಸಮಯಕ್ಕೆ ಹೋಗ್ರಿ ಅಂತಾರೋ ಆ ಸಮಯಕ್ಕೆ ಏನಾದರೂ ಹೋಗ್ತಾರಾ ಏನು, ಇವೆಲ್ಲ ಪ್ರಶ್ನೆಗಳು ಕಾಡ್ತಾ ಇರೋದು. ಸದ್ಯ SIT ಟೀಮ್ ಅಂತೂ 15ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದೆ. ಬಟ್ ಇದರ ಮಧ್ಯದಲ್ಲೇ ಈಗ ಕುಮಾರಸ್ವಾಮಿ ಅವರು ದೇವೇಗೌಡರ ಮನೆಗೂ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥ ಬೆಳವಣಿಗೆಗಳು ಇನ್ನೊಂದಿಷ್ಟು ಕುತೂಹಲವನ್ನು ಕೆಳಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಏನೆಲ್ಲ ಆಗ್ಬೋದು, ಏನು ಚರ್ಚೆಗಳು ನಡಿಬೋದು, ದೇವೇಗೌಡರ ಬಳಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಪಕ್ಷವಾಗಿ ಸದ್ಯ ಅಮಾನತು ಮಾಡಿದ್ದಾರೆ ಓಕೆ, ಬಟ್ ಆದರೆ ಪರ್ಮನೆಂಟ್ ಅಮಾನತು ಘೋಷಣೆಯನ್ನಾದರೂ ಮಾಡಿ ಪಕ್ಷದ ಒಂದು ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದಾ, ಅಥವಾ ದೇವೇಗೌಡರು ಕೂಡ ಮಾಧ್ಯಮದ ಮುಂದೆ ಬಂದು ಪ್ರೆಸ್ ಮೀಟ್ನ ಮಾಡಿ ಏನಾದರೂ ಮಾತನಾಡೋದಕ್ಕೆ ಏನಾದರೂ ನಿರ್ಧಾರಗಳನ್ನು ಮಾಡೋದ್ರ ಕುರಿತಾಗಿ ಏನಾದರೂ ಚರ್ಚೆಗಳು ನಡೀತಾ ಇದೆಯಾ? ಇವೆಲ್ಲವೂ ಕೂಡ ಇವತ್ತಿನ ಬೆಳವಣಿಗೆಗಳು. ಸದ್ಯ ಕುಮಾರಸ್ವಾಮಿ ಅವರು ದೇವೇಗೌಡರ ಮನೆಗೆ ಮುಂಜಾನೆಯೇ ಭೇಟಿ ಕೊಟ್ಟರು. ಹಾಗಾಗಿ ಈ ಚರ್ಚೆಯ ಬೆಳವಣಿಗೆಗಳು ಸದ್ಯ ನಡೀತಾ ಇರತಕ್ಕಂಥದ್ದು. ಇದರ ಜೊತೆಗೆ ಕಾರ್ತಿಕ್, ಈ ಡ್ರೈವರ್ ಇದ್ದಾರಲ್ಲ ಕಾರ್ತಿಕ್, ಅವರು ಮಲೇಷ್ಯಾದಲ್ಲಿದ್ದಾನೆ, ಮಲೇಷ್ಯಾದ ಅಜ್ಞಾತ ಸ್ಥಳದಿಂದನೇ ವಿಡಿಯೋ ಮಾಡಿದ್ದಾನೆ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಕುಮಾರಸ್ವಾಮಿ ಅವರು ಹೊರ ಹಾಕಿದರು. ಹಾಗಾದರೆ ಆತನನ್ನು ಮಲೇಷ್ಯಾಗೆ ಕಳಿಸಿದ್ಯಾರೋ, ಅಲ್ಲಿ ಹೋಟೆಲ್ ವ್ಯವಸ್ಥೆಗಳನ್ನು ಮಾಡಿದ್ಯಾರೋ, ಅಲ್ಲಿಂದ ವಿಡಿಯೋ ಕಾಲ್ ಮಾಡುವಂತೆ ಸಲಹೆಗಳನ್ನು ನೀಡಿದ್ಯಾರೋ, ಇದರೆಲ್ಲದರ ಹಿಂದೆ ಮಹಾನಾಯಕ್ ಅಂತ ಹೇಳ್ತಾ ಇರೋ DKಶ ಅವರ ಕುಮ್ಮಕ್ಕೇನಾದರೂ ಇದೆಯಾ? ಇವೆಲ್ಲ ಅನುಮಾನಗಳನ್ನು ಸ್ವತಃ ಕುಮಾರಸ್ವಾಮಿ ಅವರು ಹುಟ್ಟಾಕಿರೋದು. ಯಾಕೆಂದರೆ ಮಾಧ್ಯಮಗಳ ಮುಂದೆ ಇದನ್ನೆಲ್ಲ ಮಾಡಿಸಿರೋ ಆ ಮಹಾನಾಯಕ್ ಅಂತ ಒತ್ತಿ ಹೇಳ್ತಾ ಇರೋದು. ಜೊತೆಗೆ ಚಿಲ್ಲರೆ ಅಣ್ಣ ತಮ್ಮಂದರು 420ಗಳು ಅಂತ ಇದೇ DK ಸುರೇಶ್ ಮತ್ತು DK ಶಿವಕುಮಾರ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲವನ್ನು ಓವರಾಲ್ ಗಮನಿಸೋದಾದರೆ ಇದರೆಲ್ಲದರಿಂದ DKಶಿ ಇದ್ದಾರೆ ಅನ್ನೋದನ್ನು ಗೊತ್ತಾಗಲಿ ಅಂತ ಪ್ರೂಫ್ ಸಮೇತ ಮಾತನಾಡುವಂತೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದ್ರಿಂದ ಇದರ ಬೆಳವಣಿಗೆಗಳೆಲ್ಲ ಒಟ್ಟಾರೆಯಾಗಿ ಕೊನೆಯದಾಗಿ ಎಲ್ಲಿ ಹೋಗಿ ನಿಲ್ಲುತ್ತೆ ಕಾದು ನೋಡೋಣ. ಇದೇ ರೀತಿಯಾದಂಥ ವೀಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.